ವರ್ಷಗಳ ಕಾಲ ಯತ್ನಾಳ್ಗೆ ಉಚ್ಚಾಟನೆಯನ್ನ ನೀಡಿದೆ. ಪಕ್ಷದಿಂದ ಉಚ್ಚಾಟಿತ ಯತ್ನಾಳ್ ಮುಂದಿನ ನಡಿ ಏನು? ಹಾಗಾದ್ರೆ ಕಾನೂನು ಹೋರಾಟನ ಅಥವಾ ರಾಜೀನಾಮೆ ಕೊಡ್ತಾರಾ? ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಅಂತಲ್ಲ, ಆ ಜನಾಂಗದ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ನಾವು ಸಪೋರ್ಟ್ ಅದೇವಿ. ಅವರು ಅದೆಲ್ಲವನ್ನು ಇರ್ತಕ್ಕಂಥದ್ದು ಅವ್ರಿಗೇನು ಜನ್ಮ ಕೊಟ್ಟ ಸಮಾಜಕ್ಕೆ ದುಡ್ದಾರೆ ಮತ್ತು ಕಷ್ಟ ಕಾಲಕ್ಕೆ ನಮಗೆಲ್ಲ ಬೆಂಬಲ ನಿಂತಾರೆ, ಪಕ್ಷದ ಅಂಗನನ್ನು ತೊಡೆದು ನಿಂತಾರೆ. ಇಂಥ ಸಂದರ್ಭದಲ್ಲಿ ಸಮಾಜದ ನಿಲ್ಲಬೇಕಲ್ಲ. ಅವ್ರು ಅಷ್ಟೇ ಅಂತಲ್ಲ, ಯಾರೇ ಜನಾಂಗದ ಪರವಾಗಿ ಪ್ರಾಮಾಣಿಕ ದುಡ್ಡಿರಪ್ಪ ನಮ್ಮ ಸಮಾಜದ ಪರವಾಗಿ ನಿಂತ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಐತೆ. ಆ ಪ್ರಕಾರವಾಗಿ ಗೌಡ್ರಿಗೆ ಈ ಸಮಾಜ ಈಗ ನೆನ್ಕೊಳ್ಳೆ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅದರ ಆಚೆಗೂ ಅವ್ರಿಗೆ ಅಭಿಮಾನಿಗಳದ, ಅದರ ಆಚೆಗೂ ಅವ್ರ ಜನ ಅದ. ಹಾಗಾಗಿ ಮತ್ತು ಅವ್ರು ಮೀಸಲಾತಿ ಹೋರಾಟಕ್ಕೆ ನಮ್ಮ ಪರವಾಗಿ ಅಷ್ಟೇ ಮಾಡಿಲ್ಲ. ಅಧಿವೇಶನದಲ್ಲಿ ಆಲಮತ, ವಾಲ್ಮೀಕಿ, ದಲಿತ, ಮಡಿವಾಳ ಮತ್ತು ಲಿಂಗಾಯತ ಒಳಪಂಗಡ ಪರವಾಗಿ ಮಾತಾಡಿದೆ. ನಮಗೇನು ನಮ್ಮ ಜನಾಂಗದ ಹೋರಾಟ ಸಮಿತಿ ಅಧ್ಯಕ್ಷ ಆಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಜನಾಂಗ ಅವ್ರ ಪರ ನಿಲ್ಬೇಕನ್ನೋ ಅಂತಿದ್ರೆ ಅವ್ರು ಮಾನಸಿಕತಾರೆ. ಇಲ್ಲ, ಸೀಮಿತ ಅಂತಲ್ಲ, ಆ ಜನಾಂಗದ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ನಾವು ಸಪೋರ್ಟ್ ಅದೇವಿ. ಅವರು ಅದೆಲ್ಲವನ್ನು ಇರ್ತಕ್ಕಂಥದ್ದು ಅವ್ರಿಗೇನು ಜನ್ಮ ಕೊಟ್ಟ ಸಮಾಜಕ್ಕೆ ದುಡ್ದಾರೆ ಮತ್ತು ಕಷ್ಟ ಕಾಲಕ್ಕೆ ನಮಗೆಲ್ಲ ಬೆಂಬಲ ನಿಂತಾರೆ, ಪಕ್ಷದ ಅಂಗನನ್ನು ತೊಡೆದು ನಿಂತಾರೆ. ಇಂಥ ಸಂದರ್ಭದಲ್ಲಿ ಸಮಾಜದ ನಿಲ್ಲಬೇಕಲ್ಲ. ಅವ್ರು ಅಷ್ಟೇ ಅಂತಲ್ಲ, ಯಾರೇ ಜನಾಂಗದ ಪರವಾಗಿ ಪ್ರಾಮಾಣಿಕ ದುಡ್ಡಿರಪ್ಪ ನಮ್ಮ ಸಮಾಜದ ಪರವಾಗಿ ನಿಂತ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಐತೆ. ಆ ಪ್ರಕಾರವಾಗಿ ಗೌಡ್ರಿಗೆ ಈ ಸಮಾಜ ಈಗ ನೆನ್ಕೊಳ್ಳೆ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅದರ ಆಚೆಗೂ ಅವ್ರಿಗೆ ಅಭಿಮಾನಿಗಳದ, ಅದರ ಆಚೆಗೂ ಅವ್ರ ಜನ ಅದ. ಹಾಗಾಗಿ ಮತ್ತು ಅವ್ರು ಮೀಸಲಾತಿ ಹೋರಾಟಕ್ಕೆ ನಮ್ಮ ಪರವಾಗಿ ಅಷ್ಟೇ ಮಾಡಿಲ್ಲ. ಅಧಿವೇಶನದಲ್ಲಿ ಆಲಮತ, ವಾಲ್ಮೀಕಿ, ದಲಿತ, ಮಡಿವಾಳ ಮತ್ತು ಲಿಂಗಾಯತ ಒಳಪಂಗಡ ಪರವಾಗಿ ಮಾತಾಡಿದೆ. ನಮಗೇನು ನಮ್ಮ ಜನಾಂಗದ ಹೋರಾಟ ಸಮಿತಿ ಅಧ್ಯಕ್ಷ ಆಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಜನಾಂಗ ಅವ್ರ ಪರ ನಿಲ್ಬೇಕನ್ನೋ ಅಂತಿದ್ರೆ ಅವ್ರು ಮಾನಸಿಕತಾರೆ. ಇಲ್ಲ, ಸೀಮಿತ ಅಂತಲ್ಲ. ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಸಮುದಾಯದ ನಾಯಕರು ಕೂಡ ಪಾಲ್ಗೊಳ್ತಾರೆ. ಜೊತೆಗೆ ರೆಬಲ್ಸ್ ನಾಯಕರು ಪಾಲ್ಗೊಳ್ಳುತ್ತಾರೆ ಏನು ಅನ್ನೋದು ಕಾದು ನೋಡಬೇಕು. ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆಯಲಿದೆ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ನಡೆಸುತ್ತಾರೆ ಜಯಮೃತ್ಯುಂಜಯ ಶ್ರೀಗಳು.